ಅಂಕುರ ಮುಂಗಾರು ಮಳೆಯಲ್ಲಿ ಜೀವಾಂಕುರವಾಗುವ ಹೊತ್ತಿನಲ್ಲಿ ಕೃಷಿ ಕೆಲಸಗಳು ಆರಂಭವಾಗುತ್ತವೆ. ರೈತರೆಲ್ಲ ತಮ್ಮ ಹೊಲಗದ್ದೆಗಳಲ್ಲಿ ಕಾಯಕ ಯೋಗಿಗಳಾಗಿ ತಮ್ಮ ಜೀವನಾಧಾರವಾದ ಕೃಷಿಯಲ್ಲಿ ತೊಡಗುತ್ತಾರೆ. ಶ್ರೀ ಸಿದ್ಧಾರ್ಥನೆಂಬುವವರು ಹುಲಿಕೆರೆ ಎಂಬ ಹಳ್ಳಿಯಲ್ಲಿ ಬೆಳೆದು ಕೃಷಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುತ್ತಾರೆ. ಅವರೇ ಈ ಕಥೆಯ ನಾಯಕ. ಅವರ ಮನಸ್ಸಿನಲ್ಲಿ ಹಳ್ಳಿಯನ್ನು ಕೃಷಿಯಿಂದಲೇ ಉದ್ಧಾರ ಮಾಡಬೇಕೆನ್ನುವ ಮಹದಾಸೆಯ ಅಂಕುರ ಮೊಳೆತು ಹೆಮ್ಮರವಾಗಿ ಅಂಕುರ ಎಂಬ ಕಥೆಯ ಮೂಲಕ ಈಗ ನಿಮ್ಮ ಮುಂದೆ ಬರಲಿದೆ. ನನ್ನೂರು ಹುಲಿಕೆರೆ. ಹಿಂದೆ ನಮ್ಮೂರಿನ ಕೆರೆ ಸುತ್ತಮುತ್ತ ಹುಲಿಗಳಿದ್ದುವೆಂದು ಅದಕ್ಕೆ ಹೆಸರು ಬಂತೋ ಏನೋ. ನನ್ನ ತಂದೆ ಸಿದ್ದಪ್ಪ ಈ ಊರಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ರು. PUC ಓದೋವರೆಗೂ ನಾನು ನನ್ನ ತಂದೆಯವರಿಗೆ ಸಹಾಯ ಮಾಡ್ತಾ ಇದೇ ಊರಲ್ಲೇ ಇದ್ದೆ. ಈ ಊರಿನ ರೈತರ ಕಷ್ಟ, ಅವರು ಪಡೋ ಶ್ರಮ ಎಲ್ಲವನ್ನು ಹತ್ತಿರದಿಂದ ನೋಡಿದ್ದೆ. ರೈತರ ಮಕ್ಕಳು ಎಷ್ಟೋ ಜನ ನನ್ನ ಸಹಪಾಠಿಗಳೂ ಆಗಿದ್ದರು. ಈ ರೈತರಿಗೆ ಹೆಚ್ಚಿನ ಆದಾಯ ಬಂದರೆ ಅವರ ಜೀವನ ಉತ್ತಮವಾಗುತ್ತೆ ಅಂತ ಅನಿಸ್ತಾ ಇತ್ತು. ಚೆನ್ನಯ್ಯ ಹೇಳೋದು ನೋಡಿದ್ರೆ ಅಲ್ಲಿನ್ನೂ ಆ ರೈತರ ಪಾಡು ಹಾಗೇ ಇದೆ ಅನಿಸ್ತಾ ಇದೆ. ಅಯ್ಯ, ಕೊನೆಗೂ ಬಂದ್ರೇನಯ್ಯ? ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು, ಥಳ 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 ಜಗ ಥಳ ಥಳ, ಫಳ 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 ಜಗ ಫಳ ಫಳ. ಬಿಸಿಯಾಯ್ತು ಗಿರಿಯ ಮೈ, ಚುರುಕಾಯ್ತು ಗಿಳಿಯ ಕೈ, ಏಳಿ ಮೇಲೆ ಏಳಿ ಚಿಲಿಪಿಲಿ ಕೇಳಿ ಎಂದಾರ ವಿರಾಯನು. ಮರಗಿಡದ ತಲೆಯ ಒರೆಸಿ ಹಿಮ ಬಿದ್ದ ನೆಲವ ಗುಡಿಸಿ, ಆಹಾ ಹೊಲಗದ್ದೆ ಇನ್ನೂ ಎಂತ ನಿದ್ದೆ ಎಂದ ದಿನ ರಾಯನು.
ರವಿರಾಯ ನಿನ್ನಮ್ಮನೆ ಕಾಯ ಬಿಡುವೆಂದೋ ನಿನಗೆ ಮಹಾರಾಯ ಧಗ ಧಗ ಉರಿಯುವೆ ಝಗ ಝಗ ಬೆಳಗುವೆ ನೀನು ಬರದೆ ದಿನವಿಲ್ಲ ಓ ಗೋವಿಂದು, ಬಾರಪ್ಪ, ಬಾ ಕುತ್ಕೋ, ಬಾ ಕುತ್ಕೊಳ್ಳಯ್ಯ. ಏನ್ ಗೋವಿಂದಣ್ಣ, ಹೆಂಗೆ ಈ ಸರ್ತಿ ನಿನ್ ಬೆಳೆ ಚೆನ್ನಾಗಿರ್ಬೇಕಲ್ವಾ? ಯಾಕೆ ಹೇಳ್ತೀರಮ್ಮಣ್ಣ, ಭತ್ತ ಏನೋ ಚೆನ್ನಾಗಿ ಬಂತು, ಅದ್ರ ಜೊತೆ ತರಕಾರಿನೂ ಹಾಕಿದ್ದೆ, ಗಿರಾಕಿ ಬರ್ದೆ ಎಲ್ಲ ಹಾಳಾಗೋಯ್ತು. ಯಾಕಪ್ಪ ಹಂಗಂತೀಯ? ಆ ಕಾಳೆಗೌಡನ್ ಕಡೆಯವರು ಬಂದಿದ್ರಲ್ಲ, ಎಲ್ಲ ತಗೊಂಡೋದ್ರಲ್ಲ, ಒಳ್ಳೆ ಬೆಲೆ ಕೊಟ್ಟಿರ್ಬೇಕು. ಆ ಕಾಳೆಗೌಡನ್ ಕಡೆಯವರು ಯಾವಾಗ ತಾನೇ ನಮ್ಗೆ ಒಳ್ಳೆ ಬೆಲೆ ಕೊಟ್ಟು ತಗೊಂಡೋಗವ್ರೆ, ಯಾವಾಗ್ಲೂ ನಮ್ನ ಯಾಮಾರ್ಸದೆಯಾ. ಓ ರಾಜಮ್ಮ, ಏನಮ್ಮ ಒತ್ತಾರೆ ಯಾವ ಕಡೆ? ಕಳೆ ಕೀಳಕ್ ಹೋಯ್ತಾ ಇವ್ನಿ, ಬರ್ತೀಯಾ? ಅವೆಲ್ಲ ನಮ್ ಕೈಲಿ ಆಗಲ್ಲಮ್ಮ, ಅದಕ್ಕೆಲ್ಲ ನೀನೇ ಸರಿ. ಬೆಳ್ಬೆಳ್ಗೆ ತಲೆ ತಿಂತಾವೆ, ಕೆಲ್ಸಬಾರ್ದು ಮುಂದೆ. ಯಾರನ್ನ ಬೈಕೊಂಡು ಹೋಗ್ತಿರಂಗಿದೆ, ಯಾರೋ ಬತ್ತಾ ಇರಂಗೈತೆ. ಹೌದಲ್ಲ, ಯಾರಿವ್ರು? ನಮ್ಮೂರಿ ದನಿನ್ ಡಾಕ್ಟ್ರಿರ್ಬೇಕು. ದನಿನ್ ಡಾಕ್ಟ್ರ? ರಮಣ, ಗೋವಿಂದಣ್ಣ, ಗೊತ್ತಾಗ್ಲಿಲ್ವ ಯಾರು ಅಂತ? ಸಿದ್ದಪ್ಪನ ಮಗ ಕಣಪ್ಪ. ನಮ್ ಸಿದ್ದುನಾ? ನಮಸ್ಕಾರ, ಎಲ್ರು ಹೇಗಿದ್ದೀರಿ? ಸಂದಾಕಿದೀವಿ ಬುದ್ಧಿ, ನಮ್ಗೇನಾಗೈತೆ, ಆದ್ರೆ ವ್ಯವಸಾಯದಾಗ ಮಾತ್ರ ಏನೂ ಆದಾಯ ಇಲ್ಲ. ಅದೇನಪ್ಪ ಹಂಗಂತೀಯ? 40 ವರ್ಷದಿಂದ ನೋಡ್ತಾ ಇಲ್ವಾ ಗೋವಿಂದು? ಅಲ್ಲೇ ಇದೀವಿ ನಾವು. ಈ ವ್ಯವಸ್ಥೆನ ಯಾರು ಸರಿ ಮಾಡಕ್ ಆಗಲ್ಲ ಬಿಡಪ್ಪ, ಯಾರು ಸರಿ ಮಾಡಕ್ ಆಗಲ್ಲ. ಓ ಚೆನ್ನಯ್ಯ, ಪೇಟೆಯಿಂದ ಯಾರನ್ನೋ ಕರ್ಕೊಂಡ್ ಬಂದಿದ್ದಂಗಿದ್ಯಾ? ನಮ್ ಸಿದ್ದಪ್ಪನ್ ಮಗ ಸಿದ್ದು ಕಣವ, ಆಟೆಯಿಂದ ಬಂದವ್ರೆ. ಓ ರಾಮಣ್ಣ, ಗೋವಿಂದಣ್ಣ, ಇಲ್ಲೇ ಇದ್ದೀರಾ? ಯಾರು ಬಂದ್ರೆ ಏನಾಯ್ತು? ನಮ್ಮೂರು ಯಾವತ್ತೂ ಉದ್ಧಾರ ಆಗಲ್ಲ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಮುಡ್ದಂಗ ಆಯ್ತು ನಮ್ ಜೀವನ. ಆ ಮನಿಯಾಳ್ ಕಾಳೇಗೌಡ ಇರೋವರೆಗೂ ನಮ್ಮೂರು ಉದ್ಧಾರ ಆಗಲ್ಲ ಬಿಡ್ರಪ್ಪ. ನನಗೆ ಹೊಟ್ಟೆ ಕ್ಯಾಮೆ ಐತೆ, ಹೋಯ್ತೀನಿ. ಇನ್ನೂ ಎಲ್ಲ ಹಾಗೆ ಇದೆಯಲ್ಲ ಚೆನ್ನಯ್ಯ? ಬಂದಿದ್ದು ಸ್ವಲ್ಪ ತಡ ಆಯ್ತಾ? ಅಪ್ಪ, ಯಾರು? ಸಿದ್ದು, ಹೇಗಿದೀಯ ಸಿದ್ದು? ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದೀಯಾ? ಚೆನ್ನಾಗಿದ್ದೀನಿ. 20 ವರ್ಷ ಆಯ್ತು ನೀನು ನೋಡಿ. ಬಾ ಒಳಗೆ. ಏಯ್ ಛತ್ರಿ, ಏನಿಲ್ಲ ರಾಮಣ್ಣ,
ಬಡ್ಡಿ ದುಡ್ಡು ತಂದಿದೆಯಲ್ಲ? ದಣಿ ಒಂದು 6 ತಿಂಗಳು ದಣಿ, ಬಡ್ಡಿ ಏಯ್! ಅಸಲು ಎಲ್ಲಾ ಕೊಟ್ಬಿಡ್ತೀನಿ. ಆಗಕ್ಕೆಲ್ಲ ಕಣ್ಲ, ಪತ್ರ ತಂದಿದೆಯಲ್ಲ, ಕೊಡ್ಲಾ ಇಲ್ಲಿ? ದನಿ ಸ್ವಲ್ಪ ಸೇರಿಸ್ಕೊಡಿ ದನಿ. ಏನಿಲ್ಲ ಇನ್ನೂ ಸೇರ್ಸೋದು, ಈಗ ಕೊಟ್ಟಿರೋದ ಜಾಸ್ತಿ ಆಗದ. ಎದ್ ಒದ್ದ ಅಂತಂದ್ರೆ ಹೋಗಿ ಶಿವನ್ ಪಾದ ಸೇರ್ಕೋಬೇಕು. ಹೋಗ್ಲಾ? ಅಯ್ಯ ಅಯ್ಯ, ಏನು ನೋಡ್ತಾ ಇದ್ದೀರಾ? ನೀವು ಎತ್ತಿ ಆಡ್ಸಿರೋ ಲಲಿತಮ್ಮನ ಮನೆ ಇದು. ಚೆನ್ನಯ್ಯ, ಲಲಿತನ್ ಮನೆನಾ? ಲಲಿತಮ್ಮ, ಅಣ್ಣ ನೀವಾ? ಹೇಗಿದ್ಯವ್ವ? ಚೆನ್ನಾಗಿದ್ದೀನಣ್ಣ. ಮಗಳೇನ್ ಮಾಡ್ತಾವಳೆ? ಪ್ಯಾಂಟೆಲ್ಲ ಓದ್ತಾವಳಣ್ಣ. ಈ ವರ್ಷ ಸೆಕೆಂಡ್ PUC. ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ? ಏನ್ ಮಾಡೋದಣ್ಣ, ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಕಾಳೇಗೌಡನ ಹತ್ರ ಕುಡಿಯಕ್ಕೆ ಅಂತ ಸಾಲ ಮಾಡಿ ಮಾಡಿ ಇದ್ದೊಂದು 1/2 ಎಕರೆ ಹೊಲನೂ ಹೋಯ್ತಣ್ಣ. ಅಲ್ಲಮ್ಮ, ಅವಾಗ ನಿಮ್ಮ ತಾಯಿಯವರೆಲ್ಲ ಚಕ್ಲಿ, ಕೋಡ್ಬಳೆ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲ ಮಾಡ್ತಾ ಇದ್ರಲ್ಲ, ನಿನ್ಗವೆಲ್ಲ ನೆನ್ಪಿಲ್ವಾ? ನೆನ್ಪಿಲ್ದಲ್ಲ ಏನಣ್ಣ, ನಂಗೂ ಬರುತ್ತೆ ಅದೆಲ್ಲ. ಆದ್ರೆ ಕೂಲಿ ಕೆಲಸ ಮಾಡುವಾಗ ಪುರ್ಸತ್ ಸಿಗಲ್ಲ ನೋಡಿ ಮಾಡ್ಕೊಳಕ್ಕೆ. ನೋಡಮ್ಮ, ನಿನ್ಗೆ ಯಾವಾಗ ಯಾವಾಗ ಆಗುತ್ತೋ ಅವಾಗೆಲ್ಲ ನಲ್ಲಿಕಾಯಿ, ಉಪ್ಪಿನಕಾಯಿ ಹಾಕಮ್ಮ. ಹಾಗೆ ಹಪ್ಪಳ, ಸಂಡಿಗೆ, ಚಕ್ಲಿ, ಕೋಡ್ಬಳೆ ಎಲ್ಲ ಮಾಡು. ನನಗೆ ಪರಿಚಯ ಇರೋರಿದ್ದಾರೆ, ಅವ್ರನ್ನ ಇಲ್ಲಿಗೆ ಬಂದು ವ್ಯಾಪಾರ ಮಾಡಿ ತಗೊಂಡು ಹೋಗೋ ವ್ಯವಸ್ಥೆನ ನಾನು ಮಾಡ್ತೀನಿ. ಲಲಿತಮ್ಮ, ತಗೋ, ಇದಿಟ್ಕೋ. ತಗೊಳಮ್ಮ, 5,000 ರೂಪಾಯಿ ಇಟ್ಕೋ. ನೀನು ವ್ಯಾಪಾರ ಶುರು ಮಾಡು, ಆಯ್ತಾ? ನೀನು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನಗೆ ಪರಿಚಯ ಇರೋರು ಇದ್ದಾರೆ. ನಿನಗೆ ಯಾವಾಗ ಯಾವಾಗ ಆಗುತ್ತೋ ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ರೆಡಿ ಮಾಡು. ಅವರೇ ಮನೆಗೆ ಬಂದು ನಿನಗೆ ವ್ಯಾಪಾರ ಆಗೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ. ಆಯ್ತಣ್ಣ, ಆದ್ರೆ ದುಡ್ಡು ಬಂದ್ಮೇಲೆ ಖಂಡಿತ ನೀವು ವಾಪಸ್ ಇಸ್ಕೋಬೇಕು. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಆಯ್ತಾ? ನಾನು ಬರ್ತೀನಮ್ಮ. ಚೆನ್ನಯ್ಯ, ಹೊರಡೋಣ. ಏನಪ್ಪ ಇದು ನಿನ್ನ ಪರಿಸ್ಥಿತಿ? ಯಾಕೆ ಹಿಂಗಿದ್ದೀರಾ? ಏನ್ ಈ ಹಳ್ಳಿ ಪರಿಸ್ಥಿತಿ? ನಾನು ಊರು ಬಿಟ್ಟಾಗ ಹೇಗಿತ್ತೋ ಈಗಲೂ ಹಾಗೆ ಇದೆಯಲ್ಲಪ್ಪ. ನನಗೆ ಹೇಳಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಆ ಚೆನ್ನಯ್ಯ ಹೇಳಲಿಲ್ಲ ಅಂದಿದ್ರೆ ಇವತ್ತಿಗೂ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ಹಿಂಗ್ ಮಾಡ್ಬಿಟ್ರಿ? ನಿಂಗೆ ಯಾಕೆ ತೊಂದರೆ ಅಂತ ಹೇಳಲಿಲ್ಲ ಮಗ. ನಮ್ಮ ರೈತರ ಕಷ್ಟ ಯಾವಾಗ್ಲೂ ಇದ್ದಿದ್ದೆ. ಮಳೆ ಬಂದ್ರೆ ಬೆಳೆ ಇರಲ್ಲ, ಬೆಳೆ ಸರಿಯಾಗಿ ಬಂದ್ರೆ ಅದಕ್ಕೆ ಸರಿಯಾದ ಬೆಲೆ ಸಿಗಲ್ಲ. ಸಾಲ ತೀರಿಸ್ಲಿಲ್ಲ ಅಂದ್ರೆ ಆ ಬ್ಯಾಂಕ್ನವ್ರ ಕಾಟ, ಸಾಲದಕ್ಕೆ ಆ ಕಾಳೇಗೌಡನ ಅಟ್ಟಹಾಸ, ಇವೆಲ್ಲದರ ಮಧ್ಯೆ ನಮ್ಗೆಲ್ಲಿ ಉಳಿಗಾಲ ಮಗ. ನಾನು ಬಂದಾಯ್ತಲ್ಲ, ಇನ್ನೆಲ್ಲ ಸರಿ ಮಾಡ್ತೀನಿ. ಹುಷಾರು ಮಗ, ಆ ಕಾಳೇಗೌಡನ ಸುದ್ದಿಗೆ ಮಾತ್ರ ಹೋಗ್ಬೇಡ. ಕಾಳೇಗೌಡ. ಅಪ್ಪ, ಧೃತಿ, ಸೌಮ್ಯ, ಏನಿದು? ಏನಿದು ಅಂದ್ರೆ, ನೀವು ಹೋದಾಗಿಂದ ಒಂದೇ ಸಮ ಅಳ್ತಿದ್ದಾಳೆ ಸಿದ್ಧಾರ್ಥ್. ನಿಮ್ಮನ್ನ ಬಿಟ್ಟು ನಾವು ಯಾವತ್ತಾದ್ರೂ ಇದೀವ ಸಿದ್ಧಾರ್ಥ್? ಮನ್ಸ್ ತಡಿಲಿಲ್ಲ, ಅದಕ್ಕೆ ಇಮಿಡಿಯೇಟ್ ಹೊರಟು ಬಂದ್ವಿ. ಕೆರೆಯ ಹೆಣ್ಣು ಹುಲಿ. ಈ ಊರಲ್ಲಿ ಗಡಸಾಗಿ ಮಾತನಾಡೋ ಶಕ್ತಿ ಇರೋ ಅಂತ ಮಹಿಳೆ ಅಂದ್ರೆ ಅವಳೇ ನಮ್ ಮಂಜಮ್ಮ. ಕಾಳೇಗೌಡನ ವಿರುದ್ಧ ಎದ್ದು ನಿಲ್ಲೋ ಧೈರ್ಯ ಇರೋದು ಇವಳಿಗ್ ಮಾತ್ರ. ಬ್ಯಾವರ್ಸಿ, ಏನ್ಲ ಮಾಡ್ತಿದ್ಯಾ ಅಡ್ಕಸ್ವಿ ನನ್ ಮಗನೇ? ಹೆಣ್ಮಕ್ಳಂದ್ರೆ ಸದ್ರ ಮಾಡ್ಕೊಂಡ್ಬಿಟ್ಟಿದೀರಾ. ಏ ರಾಜಿ, ಜೈ ಬರ್ರೆ ನಾ ಕಾಕ್ರೆ ಅವನಿಗೆ. ಅಯ್ಯಯ್ಯಪ್ಪ,
ಮಂಜಮ್ಮ, ವ್ಯಾಪಾರನೇ ಆಯ್ತಾ ಇಲ್ವಲ್ಲೇ, ಎಲ್ಲ ಹಂಗೆ ಉಳ್ಕೊಂಡವೆ. ಏನ್ ಮಾಡೋದು? ಆ ಕಾಳೇಗೌಡನ್ ಕಡೆಗಾದ್ರೂ ಕೊಟ್ಬಿಟ್ಟು ಕಾಸಾದ್ರೂ ಮಾಡ್ಕೊಳ್ಳೋಣ ನಡಿ. ಆ ಬಿಕ್ನಾಸಿಗ ಬೇಕಾದ್ರೆ ತಗೊಂಡೋಗಿ ಎಲ್ಲ ದಾರಿಲ್ ಸುರಿಲೆ, ಆ ಪಾಪ್ ನನ್ ಮಗನಿಗೆ ಮಾತ್ರ ಕೊಡ್ಬೇಡ ನೀನು. ಹಿಂಗಾದ್ರೆ ಹೆಂಗ್ ಮಂಜಮ್ಮ? ಸಂತೆಲ್ ನನ್ ಸೀರೆಗಳು ವ್ಯಾಪಾರನೇ ಆಗಿಲ್ಲ, ಜೀವನ ನಡೆಸೋದಾದ್ರೂ ಹೆಂಗೆ? ಮುಚ್ಕೊಂಡ್ ಬರ್ರೆ, ನಾನೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಊರಿನ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ ಸೌಮ್ಯ, ತುಂಬ ಹದಗೆಟ್ಟೋಗಿದೆ. ರೈತರು ಬೆಳೆಯನ್ನು ಬೆಳೀತಾ ಇದ್ದಾರೆ, ಆದರೆ ಮಾರಾಟ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಓಕೆ, ನಿನ್ ಕಾಳಜಿ ಏನೋ ನಂಗೆ ಅರ್ಥ ಆಗುತ್ತೆ ಸಿದ್ಧಾರ್ಥ್, ಬಟ್ ವಿಲ್ ದೇ ಲಿಸನ್ ಟು ಯು? ಹೌ ವಿಲ್ ಯು ಕನ್ವಿನ್ಸ್ ದೆಮ್ ಸಿದ್ಧಾರ್ಥ್? ಲೆಟ್ಸ್ ಹ್ಯಾವ್ ಎ ಮೀಟಿಂಗ್ ಸೌಮ್ಯ, ಸಭೆ ಕರೆಯೋಣ, ತಿಳಿ ಹೇಳೋಣ. ಐ ಹ್ಯಾವ್ ಮೆನಿ ವೇಸ್ ಟು ಕನ್ವಿನ್ಸ್ ದೆಮ್. ಇಟ್ಸ್ ಓಕೆ ಸಿದ್ಧಾರ್ಥ್, ಲೆಟ್ಸ್ ಡೂ ಇಟ್. ಥ್ಯಾಂಕ್ ಯು ಸೌಮ್ಯ. ಗಂಡಸರನ್ನೆಲ್ಲ ನಾನು ಸಭೆ ಸೇರಿಸ್ತೀನಿ. ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ವುಮೆನ್ ಫಾರ್ಮರ್ ಸಿದ್ಧಾರ್ಥ್. ಏನಾಯ್ತು ಇದಕ್ಕೆ? ನಿಂಗಿ 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 ನಿತ್ತಿ ಕತ್ತಿಯಲ್ಲೇ ನಿಂಗಿ 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 ಆಸಿ ಎತ್ತಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿ ಗಲಾಂದ್ರ. ಗಾಡಿ ಊರಾಗೆಲ್ಲ ಚೆನ್ನಾಗಿ ಓಡ್ತದೆ, ಇಲ್ಲಿ ಬಂದ್ಮೇಲೆ ಇಲ್ಲೇ ಕೆಟ್ಟೋಗ್ತದೆ. ಏಯ್, ಬಾಡಿ ಸಮಸ್ಯೆನಾ? ಗಾಡಿದಲ್ವಾ, ಕುತ್ಕೊಳ್ಳ ಸುಮ್ಮನೆ. ಸೌಮ್ಯ, ಇಲ್ಲಿ ಸಮಸ್ಯೆ ಇರೋದು ಬರೀ ಕಾಳೇಗೌಡ ಮಾತ್ರ ಅಲ್ಲ. ರೈತರಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು, ಅವ್ರನ್ನ ಸರಿಯಾದ ದಾರಿಲಿ ಕರ್ಕೊಂಡು ಹೋಗಬೇಕು. ಎಸ್, ಇದಕ್ಕೆಲ್ಲ ಕೆಲವೊಂದು ಡಿಪಾರ್ಟ್ಮೆಂಟ್ನ ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಬೇಕು. ನಾನು ನಿನ್ನೆ ನೈಟ್ ಕೆಲವೊಂದು ಬುಕ್ಸ್ನ ರೆಫರ್ ಮಾಡ್ತಾ ಇದ್ದೆ, ಅದರಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಬಗ್ಗೆ ನಾನು ಓದ್ತಾ ಇದ್ದೆ. ಫಸ್ಟ್ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅಲ್ಲಿ ನನ್ನ ಶಿಷ್ಯ ಇದ್ದಾನೆ, ಹಿ ವಾಸ್ ಮೈ ಸ್ಟೂಡೆಂಟ್, ಕುಮಾರ್ ಅಂತ. ಅವನ್ನ ಫಸ್ಟ್ ನಾವು ಮೀಟ್ ಮಾಡೋಣ. ನಾನು ಈ ಥರ ಸಡನ್ ಡಿಸಿಷನ್ ತೊಗೊಂಡು ನನಗೇನಾದರೂ ಬೇಜಾರಾಯ್ತಾ ಸೌಮ್ಯ? ನೋ ವೇ ಸಿದ್ಧಾರ್ಥ್, ನಿಮ್ಮ ಮೇಲೆ ನಾನು ಯಾವತ್ತಾದ್ರೂ ಬೇಜಾರು ಮಾಡ್ಕೊಂಡಿದ್ದೀನಾ? ನೀವೇನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಸಿದ್ಧಾರ್ಥ್. ಏಯ್, ಏನ್ಲ ಇದು? ಅಯ್ಯ ದಣಿ, ಬರ್ತಾ ಬರ್ತಾ ಊರಾಗೆ ನಿಮಗೆ ಮರ್ಯಾದೆನೇ ಕಮ್ಮಿ ಆಗ್ತದೆ ದಣಿ. ಯಾರು ಮರ್ಯಾದೆನೇ ಕೊಡ್ತಾ ಇಲ್ಲ. ಏಯ್, ನಿಂತ್ಕೊಳ್ಳಿ. ಏನ್ ಬೇಕು ಹೋದಂಗೆ ಓದ್ತೀಯ? ದೊಡ್ಡವ್ರು ಬರ್ತಾರೆ, ಮರ್ಯಾದಿಲ್ವೇನೋ? ನಮಸ್ಕಾರ ಮಾಡ. ಏಯ್, ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ನಾವು ಮರ್ಯಾದೆ ತಗೋಬೇಕೇನೋ? ಏನ್ ಮಾತಾಡ್ತಿದ್ಯಾ? ನಡಿಯಾ. ಏಯ್, ಅವನಲ್ಲ ಕಣೋ ಬೇಕು, ಅಲ್ಲಿ ಬರ್ತಾ ಇದ್ದಾನೆ ನೋಡು, ಅದು ದೊಡ್ಡ ಬೇಕು. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಈ ಕ್ವಾರ್ಟರ್ ನನ್ನ ಮಗನಿಗೆ ಹೆದರ್ದಂಗೆ ಆಯ್ತಲ್ಲಪ್ಪ. ದಣಿ, ಊರವರೆಲ್ಲ ನಿಮ್ಮನ್ನ ಕಂಡ್ರೆ ಎದರ್ಕಂತಾರೆ, ನೀವ್ ಯಾಕೆ ಆ ಕ್ವಾರ್ಟರ್ ಮಂಜಿಂಗ್ ಎದರ್ಕಂತೀರಾ? ಏಯ್, ಛತ್ರಿ ಸರಿಯಾಗಿ ಹಿಡಿಯಲೆ, ಛತ್ರಿ ನನ್ನ ಮಗನೇ, ನಡಿ. ಕುಮಾರ್, ಇದೇನು ಸರ್ ನೀವಿಲ್ಲಿ? ಕುಮಾರ್, ನೀನು ನನ್ನ ಶಿಷ್ಯ ಆಗಿದ್ದವನು. ಯು ವಾಸ್ ಮೈ ಸ್ಟೂಡೆಂಟ್. ನಿನ್ಗೆ ಯಾವತ್ತಾದರೂ ಗುರುದಕ್ಷಿಣೆ ಕೊಡಬೇಕು ಅಂತ ಅನಿಸಿದ್ಯಾ? ಇದೇನು ಸರ್ ಗುರುದಕ್ಷಿಣೆ ಅಂತ ಕೇಳ್ತಾ ಇದ್ದೀರಾ? ಅಷ್ಟೊಂದು ತಲೆ ಕೆಡಿಸ್ಕೋಬೇಡ ಕುಮಾರ್. ನಮ್ಮ ಹಳ್ಳಿಲಿ ಒಂದು FPO ಆಗಬೇಕು, ರೈತ ಉತ್ಪಾದಕರ ಸಂಘ. ಆ ಸಂಘದ ಮುಖಾಂತರ ವಸ್ತುಗಳ ಮೌಲ್ಯವರ್ಧನೆ, ಪ್ಯಾಕಿಂಗ್, ಮಾರ್ಕೆಟಿಂಗ್, ಸೆಲ್ಲಿಂಗ್ ಇದೆಲ್ಲದ್ರ ಬಗ್ಗೆ ಟ್ರೈನಿಂಗ್ ಕೊಡ್ಬೇಕಪ್ಪ. ಅದಕ್ಕೆ ನಿಮ್ಮ ಸಹಾಯ ನಮಗೆ ತುಂಬ ಬೇಕಾಗಿದೆಯಪ್ಪ. ನಿಮ್ಮ ಅಧಿಕಾರಿಗಳನ್ನ ನಮ್ಮ ಹಳ್ಳಿಗೆ ಕಳಿಸ್ಕೊಡ್ಬೇಕು. ಇದೇ ನೀನು ನನಗೆ ಕೊಡೋ ಗುರುದಕ್ಷಿಣೆ. ಇದರಲ್ಲಿ ಗುರುದಕ್ಷಿಣೆ ಏನು ಬಂತು ಸರ್? ನಾಳೆ ನೀವು ನಮ್ಮ ಆಫೀಸಿಗೆ ಬನ್ನಿ, ಅಲ್ಲೇ ಡೀಟೇಲ್ಸ್ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಕುಮಾರ್. ಸರ್, ಮೊದಲು ನೀವು ನಿಮ್ಮ ಹಳ್ಳಿಲಿ ಒಂದು FPO ಮಾಡಿಸ್ಬೇಕು, ರೈತ ಉತ್ಪಾದಕರ ಸಂಘ. ಇದರಿಂದ ನಿಮ್ಮೂರಿನ ರೈತರನ್ನು ಸಂಘಟಿಸಿ ಅವರ ಸಾಮರ್ಥ್ಯವನ್ನು ಬಲವರ್ಧಿಸಿಕೊಳ್ಬೇಕು. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ
ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆಯನ್ನು ಕಲ್ಪಿಸುವುದೇ ಇದರ ಮೂಲ ಉದ್ದೇಶ. ಉತ್ತಮ ಬೇಸಾಯ ಪದ್ಧತಿಗಳ ಬಗ್ಗೆ ತರಬೇತಿ ನೀಡಬೇಕು. ಸಕಾಲದಲ್ಲಿ ಗುಣಮಟ್ಟದ ಪರಿಕರಗಳು ಮತ್ತು ಸೇವೆ ಪಡೆಯಲು ಸಂಪರ್ಕ ಕಲ್ಪಿಸುವುದು. ಮೊದಲು ನೀವು ಇಷ್ಟು ಮಾಡಿ ಸರ್, ಡಿಪಾರ್ಟ್ಮೆಂಟಿಂದ ಏನೇನು ಟ್ರೈನಿಂಗ್ ಕೊಡಬೇಕೋ ವ್ಯವಸ್ಥೆ ಮಾಡಿಸ್ತೀನಿ. ನಮ್ಮ ಅಧಿಕಾರಿಗಳನ್ನ ಕಳಿಸಿ ಮಾಡಿಸ್ಕೊಡ್ತೀನಿ. ನಿಮ್ಮೂರಿನ ರೈತರು ತಾವು ಬೆಳೆದ ಬೆಳೆಗೆ ಲಾಭದಾಯಕ ಬೆಲೆ ಸಿಗೋ ಹಾಗೆ ನಾನು ಆಶಿಸ್ತೀನಿ ಸರ್. ಯಾವುದೇ ಹಂತದಲ್ಲಿ ಏನೇ ಸಹಾಯ ಬೇಕಿದ್ರೂ ವಿತೌಟ್ ಎನಿ ಹೆಸಿಟೇಷನ್ ನೀವು ಬನ್ನಿ ಸರ್. ಥ್ಯಾಂಕ್ ಯು ಮಿಸ್ಟರ್ ಕುಮಾರ್, ನಿನ್ನಿಂದ ತುಂಬ ವಿಷಯ ತಿಳಿತಪ್ಪ. ನಮ್ಮ ರೈತರಿಗೆ ನಿಮ್ಮದು ಮತ್ತು ನಿಮ್ಮ ಇಲಾಖೆ ಸಹಾಯ ಖಂಡಿತ ಬೇಕು. ನಾನು ಮತ್ತೆ ಬರ್ತೀನಿ. ಇಟ್ಸ್ ಮೈ ಪ್ಲೆಜರ್ ಸರ್. ಥ್ಯಾಂಕ್ ಯು ಸರ್. ಸಿದ್ಧಾರ್ಥ್, ಮೊದಲು ನಾವು ಎಲ್ಲರನ್ನೂ ಸಭೆ ಸೇರಿಸಿ ಕುಮಾರ್ ಸರ್ ಹೇಳಿದ ಎಲ್ಲ ವಿಷಯನೂ ಅವರಿಗೆ ಎಕ್ಸ್ಪ್ಲೈನ್ ಮಾಡೋಣ. ಎಸ್ ಸೌಮ್ಯ, ಯು ಆರ್ ರೈಟ್. ನಾಳೆನೇ ಕೆಲಸ ಮಾಡೋಣ. ಶ್ಯೂರ್ ಸಿದ್ಧಾರ್ಥ್. ಅಪ್ಪ ಅಪ್ಪ ಎಲ್ಲೋಗ್ತಿದ್ಯಾ ಅಪ್ಪ? ಲಲಿತನ ಮನೆಗೆ ಹೋಗ್ಬಿಡ್ತೀನಿ. ಅಮ್ಮ ಅಪ್ಪ ಲಲಿತನ ಮನೆಗೆ ಹೋಗ್ತಾವ್ರೆ. ಲಲಿತಾ, ಇನ್ನು ಎಷ್ಟು ದಿನ ಅಂತ ಒಬ್ಳೆ ಹೀಗೆ ಜೀವನ ನಡೆಸ್ತೀಯ ಲಲಿತಾ? ನನ್ನ ಮಾತು ಕೇಳು. ಗೌಡ್ರೆ, ತೂ ಮಾನ್ಗೆಟ್ಟನೆ, ನಿನ್ ಕೈ ಸೇದೋಗ. ಏ ರಾಜಿ, ಅಲ್ಲಿ ನೋಡೆ ಯಾರೋ ಬರ್ತಾವ್ರೆ ಈ ಕಡೆ. ಏ ನಮ್ ಚೆನ್ನೈ ಅಲ್ವಾ, ಜೊತೆಗೆ ಯಾರು ಬರ್ತಾವ್ರೆ? ಜಯಮ್ಮ, ಯಾರು ಗೊತ್ತಾಗ್ಲಿಲ್ವಾ ನಿನ್ಗೆ? ಸಿದ್ದಪ್ಪನ್ ಸೊಸೆ ಪ್ಯಾಟೆಯಿಂದ ಬಂದವ್ರೆ, ಸಿದ್ದಪ್ಪನ್ ಮಗನೂ ಬಂದವ್ರೆ. ನಮಸ್ಕಾರ ಮಂಜಮ್ಮ. ನಮಸ್ಕಾರ. ಚೆನ್ನಯ್ಯ ಎಲ್ಲ ವಿಷಯನೂ ನಂಗೆ ಹೇಳಿದಾನೆ. ಕಾಳೇಗೌಡ ಅಂತವನ್ನ ಮಟ್ಟ ಹಾಕಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು, ಸಂಘಟಿತರಾಗಬೇಕು. ಆ ನೀಚ ನನ್ ಮಗ ಹಾಳಾಗೋದ್ರೇನೆ ಊರು ಉದಾರ ಆಗೋದು. ಅವನಿಗೆ ಬರ್ಬಾರ್ದ್ ಬರ, ಕರಿ ನಾಗರಾವ್ ಕಡಿಯ, ಅವನ್ ಬಾಯಿ ಹುಳ ಬೀಳ ಮನುಷ್ಯನ ಅವನು. ರೈತರ ರಕ್ತ ಕುಡಿದು ಬದುಕ್ತವನ್ ಕಣವ ಅವನು. ಸಮಾಧಾನ ಮಾಡ್ಕೊ ಮಂಜಮ್ಮ. ಇವಾಗ ಎಲ್ರೂ ನನ್ನ ಜೊತೆ ಬನ್ನಿ. ಅವನಿಗೆ ಬರ್ಬಾರ್ದ್ ಬರ, ಕರಿ ನಾಗರಾವ್ ಕಡಿಯ, ಅವನ್ ಬಾಯಿ ಹುಳ ಬೀಳ. ಏನೇ ಮಂಜಿ, ಕರಿನಾಗರ ಕಡಿಲಿ ಅಂತ ಹೇಳ್ದೆ ಅಂತೆ? ಕರಿನಾಗರ ಮಿಂಚು ಮರಿಗಳ ಜೊತೆ ಬಾಲ್ಯದಿಂದ ಬೆಳೆದು ಕಾಳಿಂಗ ಸರ್ಪ ಆದ ಕಾಳೇಗೌಡ ಕಣೆಯವನು. ಏಯ್ ಮೂದೇವಿ ನನ್ ಮಗನೇ, ನನ್ ಸುದ್ದಿಗೆ ಬರೋವಷ್ಟು ಧೈರ್ಯ ಬಂತೇನಿಲ್ಲ ನಿನ್ಗೆ? ಏಯ್ ಹೋದ್ಲೆ ನೋಡ್ಲಾ? ದಣಿ, ಎಂತೆಂತರಿಗೋ ಆಟ ಆಡ್ಸಿದಿರ, ಹೋಗಿ ಹೋಗಿ ಆ ಮಂಜಮ್ಮಂಗೆ ಎದುರ್ಕೊಂಡಿದ್ರಲ್ಲ ದಣಿ. ಏಯ್ ನಡಿಲಾ? ಏನ್ ಪ್ರೊಫೆಸರ್ ಸಾಹೇಬ್ರೆ, ಕಾಲೇಜಲ್ಲಿ ಪಾಠ ಮಾಡೋದು ಬಿಟ್ಟು ಊರವರ ತಲೆ ಕಡಿಸ್ತಾ ಇದ್ದೀರಂತೆ? ಜೀವದ ಮೇಲೆ ಆಸೆ ಇಲ್ವಾ ನಿಮ್ಗೆ? ಸಿಟಿಯಲ್ಲಿ ಬೆಳೆದಿರೋನು ತುಂಬಾ ಸಾಫ್ಟ್ ಅಂತ ಅನ್ಕೊಂಡಿದ್ಯಾ ಕಾಳೇಗೌಡ? ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವನು. ನಿನ್ನ ಈ ಗೊಡ್ಡು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನೋಡ್ಕೊಂತೀನಿ. ಏಯ್ ಅಲ್ಲಿದೆಯಲ್ಲೋ, ಬಾರ ಇಲ್ಲಿ ಕೇಳೋ. ಅದು ಅಲ್ಲೊಂದಿದೆ ನೋಡು. ದಣಿ 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 ದಣಿ
ಇಲ್ಲ ಆ ಪ್ರೊಫೆಸರು ಇಲ್ಲಿ ಹೆಂಗಿದ್ದಿತ್ ನಮ್ಮ ಊರ್ ಜನನ ಹುಲಿ ಹೆಂಗ್ ಮಾಡಕ್ ಹೊರಟಿರ್ತಾನೆ. ಎಲ್ಲ ಗಲ್ಗಂಟಿ ನನ್ನ ಜೀವಮಾನದಾಗ ಎಂತೆಂಥ ಹುಲಿಗಳನ್ನ ನೋಡಿದಿನಿಲ್ಲ. ಯಾ ಜೀವನಗ್ದಾನೆ ಅಂತ ನಾನೇನ್ ಕೇಳ್ದೆ. ನೋಡಿ, 40 ವರ್ಷದಿಂದ ಈ ಹಳ್ಳಿ ಇದೇ ರೀತಿ ಇದೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಹೆಂಗಿತ್ತೋ ಇನ್ನೂ ಹಾಗೇ ಇದೆ. ಬದಲಾಗಬೇಕು ಅಂದರೆ ನಾವು ಮೊದಲು ಸಂಘಟಿತರಾಗಬೇಕು. ನೀವೆಲ್ಲ ಒಂದು ಸಂಘ ಕಟ್ಟಬೇಕು. ಸಂಘಕ್ಕೆ ಎಲ್ಲರೂ 1000 ಪಾಲು ಬಂಡವಾಳ ಹಾಕಬೇಕು. ಯಾವುದೇ ವಸ್ತು ಖರೀದಿ ಮಾಡಬೇಕಂದ್ರೂ ಸಂಘದ ಮುಖಾಂತರನೇ ಖರೀದಿ ಮಾಡಬೇಕು. ಈ ಎಲ್ಲ ಸವಲತ್ತುಗಳು ಬೇಕು ಅಂದರೆ ನಾವು ಕೃಷಿ ಇಲಾಖೆನ ಸಂಪರ್ಕ ಮಾಡಬೇಕು. ಕೃಷಿ ಇಲಾಖೆ ಮೊರೆ ಹೋದರೆ ಎಲ್ಲ ರೀತಿ ಸಹಾಯ ಸಿಗುತ್ತೆ. ಸಾಹೇಬ್ರೆ, ಇದರಿಂದ ನಮ್ಗೇನು ಲಾಭ ಐತೆ? ಲಾಭ ಇದೆಯಪ್ಪ. ಎಲ್ಲ ಕೃಷಿ ಉತ್ಪಾದನೆ ಸಂಘಕ್ಕೆ ಬಂದರೆ ಅದನ್ನು ಮೌಲ್ಯವರ್ಧನೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಶೇಂಗಾನ ನೀವೆಲ್ಲರೂ ಹಾಗೆ ಬೆಳೆದು ಮಾರಾಟ ಮಾಡಿಬಿಡ್ತಿದ್ದೀರಾ. ಆದರೆ ಶೇಂಗದಿಂದ ಎಣ್ಣೆ ತೆಗೆದು ನಮ್ಮ ಸಂಘದ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಿದರೆ ತುಂಬಾನೇ ಅನುಕೂಲ ಆಗತ್ತೆ. ಅದರಿಂದ ನಮಗೆ ತುಂಬಾನೇ ಲಾಭ ಸಿಗುತ್ತೆ. ಅದರ ಜೊತೆಗೆ ಅಡಿಕೆ ಆಗಿರಬಹುದು ಅಥವಾ ತೆಂಗು ಆಗಿರಬಹುದು, ಹೀಗೆ ಹಲವಾರು ಕೃಷಿ ಬೆಳೆಗಳನ್ನ ನಾವು ಮೌಲ್ಯವರ್ಧನೆ ಮಾಡಿ ಆನಂತರ ನಾವು ಮಾರಾಟ ಮಾಡಿದ್ರೆ ತುಂಬಾನೇ ಲಾಭ ಇದೆ. ಇದಲ್ಲದೆ ನಾವು ಬೆಳೆಗಳಿಗೆ ಖರೀದಿ ಮಾಡುವಂಥ ರಾಸಾಯನಿಕ ಆಗಿರಬಹುದು, ಗೊಬ್ಬರ ಆಗಿರಬಹುದು ಅಥವಾ ಕೀಟನಾಶಕ ಆಗಿರಬಹುದು, ಇದೆಲ್ಲನ ನಾವು ಸಗಟು ಬೆಲೆಯಲ್ಲಿ ಖರೀದಿ ಮಾಡಬಹುದು. ಇದೆಲ್ಲ ನಮಗೆ ಲಾಭನೇ ಅಲ್ವಾ? ರಮಣ, ಈ ಹಳ್ಳಿಲಿ ನೀನು ವಿದ್ಯಾವಂತ. ನಾನು ಹೇಳಿದ್ದೆಲ್ಲ ನಿನಗೆ ಅರ್ಥ ಆಯಿತು ಅನಿಸುತ್ತೆ. ಬೇಗ ಒಂದು ಗಟ್ಟಿ ನಿರ್ಧಾರ ತಗೊಳಪ್ಪ. ಮಂಜಮ್ಮ, ನೀವು ಅಷ್ಟೇ ಬೇಗ ಯೋಚನೆ ಮಾಡಿ ರಾಮಣ್ಣನ ಜೊತೆ ಮಾತಾಡಿ ಒಂದೊಳ್ಳೆ ನಿರ್ಧಾರ ತಗೋಬೇಕು. ಚೆನ್ನಯ್ಯ, ಸಾಹೇಬ್ರು ಮೇಡಮ್ಮು ಹೇಳೋದು ದಿಟಾನೇ ಐತಿ. ನಮ್ಮ ಪರಿಸ್ಥಿತಿನೂ ಹಂಗೇ ಐತಿ. ಆದ್ರೆ ಅವ್ರನ್ನ ಹೆಂಗ್ ನಂಬೋದು? ಮಂಜಮ್ಮ, ರಾಮಣ್ಣ, ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ? ನಮ್ಮನ್ನೆಲ್ಲ ಕಾಪಾಡಕ್ ಬಂದಿರಾ ದ್ಯಾವ್ರು ಕಣಮ್ಮ. ಸೌಮ್ಯ, ಐ ಲಿವ್. ಓಕೆ ಸಿದ್ಧಾರ್ಥ್. ಧೃತಿ, ಸಿಟ್ ಅಂಡ್ ಸ್ಟಡಿ. ಓಕೆ ಅಪ್ಪ, ಇವತ್ತಾದ್ರೂ ಬೇಗ ಬನ್ನಿ ಅಪ್ಪ. ಶ್ಯೂರ್, ಟ್ರೈ ಮಾಡ್ತೀನಿ. ಆಯ್ತಾ? ಬಾಯ್. ಬಾಯ್ ಸಿದ್ಧಾರ್ಥ್. ಅಯ್ಯ, ಚೆನ್ನಯ್ಯ, ನೀನೇನಿಲ್ಲಿ? ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಅಯ್ಯ. ಏನ್ ಚೆನ್ನಯ್ಯ, ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ಊರಲ್ಲೆಲ್ಲ ಚೆನ್ನಾಗವ್ರೇನಪ್ಪ? ಅಪ್ಪ ಹೇಗಿದ್ದಾರೆ? ಹೆಂಗೋ ಇದೀವಯ್ಯ. ಊರಾಗೆ ಪರಿಸ್ಥಿತಿ ಸಂತಾಗಿಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ. ಆ ಕಾಳೇಗೌಡ ಅಪ್ಪಯ್ಯ ಒಂದಿನೂ ಹೇಳಲಿಲ್ವಲ್ಲ ಚೆನ್ನಯ್ಯ? ಚೆನ್ನಯ್ಯ, ಯೋಚನೆ ಮಾಡಬೇಡ ನೀನು, ಆಯ್ತಾ? ನೀನು ಹೊರಡು, ನಾನು ಇಮಿಡಿಯೇಟಾಗಿ ಊರಿಗೆ ಬರ್ತೀನಿ. ಹಾಂ, ತಗೋ, ಖರ್ಚಿಗೆ ಇಟ್ಕೋ, ಬಾ. ಊರಾಗೆ ಪರಿಸ್ಥಿತಿ ಸಂತಾಗಿಲ್ಲ. ಅಪ್ಪ, ಸಿದ್ಧಾರ್ಥ್,
ಸಿದ್ಧಾರ್ಥ್, ವಾಟ್ ಹ್ಯಾಪನ್ ಸಿದ್ಧಾರ್ಥ್? ಆರ್ ಯು ಓಕೆ? ಧೃತಿ, ಪಪ್ಪಾಗೆ ಒಂದು ಗ್ಲಾಸ್ ನೀರು ತಗೊಂಬಾ ಹೋಗು. ಧೃತಿ, ಯು ಗೋ ಅಂಡ್ ಸ್ಟಡಿ. ಓದ್ಕೋ ಹೋಗು. ಊರಿಂದ ಚೆನ್ನಯ್ಯ ಬಂದಿದ್ದ ಸೌಮ್ಯ. ಊರಲ್ಲಿ ಯಾರೂ ನೆಮ್ಮದಿಯಾಗಿಲ್ಲ. ಊರಿನ ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿಲ್ಲ. ಅಪ್ಪಯ್ಯ ನನ್ನಿಂದ ಎಲ್ಲ ಮುಚ್ಚಿಟ್ಟಿದ್ದಾರೆ. ನಾವು ನೋಡಿದ್ರೆ ಇಷ್ಟು ಸೊಫೆಸ್ಟಿಕೇಟೆಡ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ನಮ್ಮೂರಿನ ರೈತರು ಬಹಳ ಕಷ್ಟಪಡ್ತಾ ಇದ್ದಾರೆ ಸೌಮ್ಯ. ದೇ ಆರ್ ಸಫರಿಂಗ್. ಕಾಮ್ ಡೌನ್ ಸಿದ್ಧಾರ್ಥ್. ಈಗ ಏನ್ ಮಾಡ್ಬೇಕಂತಿದ್ಯಾ ನೀನು? ಲೆಟ್ ಮಿ ಥಿಂಕ್. ಲೀವ್ ಮಿ ಅಲೋನ್ ಫಾರ್ ಸಮ್ ಟೈಮ್. ಸಿದ್ಧಾರ್ಥ್, ವಾಟ್ ಆರ್ ಯು ಡೂಯಿಂಗ್ ಸಿದ್ಧಾರ್ಥ್? ನೀವ್ ಏನ್ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿದ್ಯಾ ನಿಮ್ಗೆ ಸಿದ್ಧಾರ್ಥ್? ಈಗಾಗಲೇ ತುಂಬ ತಡ ಆಗಿದೆ ಸೌಮ್ಯ. ಇಷ್ಟು ವರ್ಷ ಸುಮ್ಮನೆ ಇದ್ದು ನಾನು ಆಲ್ರೆಡಿ ತಪ್ಪು ಮಾಡಿದ್ದೀನಿ. ಐ ಹ್ಯಾವ್ ಟು ಗೋ. ನಾನು ಡಿಸೈಡ್ ಮಾಡಿದ್ದೀನಿ. ನಾಳೆನೇ ಊರಿಗೆ ಹೋಗ್ತಾ ಇದ್ದೀನಿ. ಐ ಆಮ್ ರಿಸೈನಿಂಗ್. ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ದಿಸ್ ಇಸ್ ರಿಡಿಕ್ಯುಲಸ್ ಸಿದ್ಧಾರ್ಥ್. ಹೌ ಕ್ಯಾನ್ ಯು ಡೂ ದಿಸ್? ಇಷ್ಟು ಸಡನ್ ಡಿಸಿಷನ್ ತಗೊಂಡ್ರೆ ಹೇಗೆ? ನಾನು ಧೃತಿ ಏನ್ ಮಾಡಬೇಕು? ಇವಾಗಲ್ದೆ ಇನ್ ಯಾವಾಗ ಸೌಮ್ಯ? ಆ ಊರು ನನಗೆಲ್ಲ ಕೊಟ್ಟಿದೆ. ವಾಪಸ್ ನಾನೇನು ಕೊಟ್ಟಿದ್ದೀನಿ ಹೇಳು? ಆ ಊರಿನ ಸ್ವಲ್ಪನಾದರೂ ಋಣ ತೀರಿಸ್ಬೇಕು ನಾನು. ಐ ಹ್ಯಾವ್ ಟು ಗೋ. ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ. ನಾನು ತಡಿಬೇಡ ಪ್ಲೀಸ್. ಸೌಮ್ಯ, ಸಿದ್ಧಾರ್ಥ್, ಟೇಕ್ ಕೇರ್ ಸಿದ್ಧಾರ್ಥ್. ಮೇ ಐ ಕಮ್ ಇನ್ ಮೇಡಮ್? Oh, Siddharth, please come in. Madam? What is this, Siddharth? What? ಏನಿದು ಸಿದ್ಧಾರ್ಥ್? Can you please explain this? This is my resignation, madam. ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. 20 ವರ್ಷಗಳ ಸುದೀರ್ಘ ಸೇವೆ, ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದೋರು ನೀವು. ಎಷ್ಟೋ ಜನಕ್ಕೆ ರೋಲ್ ಮಾಡೆಲ್ ಆಗಿದ್ದೋರು. ಯು ಆರ್ ಎನ್ ಅಸೆಟ್ ಟು ದಿಸ್ ಯೂನಿವರ್ಸಿಟಿ. ದೆನ್ ವೈ ಡಿಡ್ ಯು ಟೇಕ್ ಅ ಸಡನ್ ಡಿಸಿಷನ್ ಲೈಕ್ ದಿಸ್ ಸಿದ್ಧಾರ್ಥ್? ಲೆಟ್ ಮಿ ಎಕ್ಸ್ಪ್ಲೈನ್ ಯು ಮೇಡಮ್. ನಮ್ಮೂರಿಂದ ನಮ್ಮ ಮನೆ ಆಳು ಚೆನ್ನಯ್ಯ ಬಂದಿದ್ರು. ಮೇಡಮ್, ಮೇಡಮ್, ಹಾ, ನಿಮ್ ಕತೆ ಎಲ್ಲ ಕೇಳಿದ ಮೇಲೆ ಐ ಥಿಂಕ್ ಯು ಹ್ಯಾವ್ ಟೇಕನ್ ದ ರೈಟ್ ಡಿಸಿಷನ್. ಸರಿಯಾದ ನಿರ್ಧಾರ ತಗೊಂಡಿದ್ದೀರಾ ಅಂತ ಅನ್ಸುತ್ತೆ. ಓಕೆ ಸಿದ್ಧಾರ್ಥ್, ಆಲ್ ದ ಬೆಸ್ಟ್. ಹೋಗಿ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ,
ನಿಂದು ಕಾಲ ಮುಗಿದರು ಪ್ರೊಫೆಸರ್ ಸಾಹೇಬ್ರೆ, ಬತ್ತು ಹೋಗಿರುವ ಈ ಜೀವಗಳಿಗೆ ಆಶಾ ದೀಪವಾಗಿ ನೀವು ಬಂದಿದ್ದೀರಾ. ಕತ್ತಲಲ್ಲಿ ಇದ್ದ ಈ ಹಳ್ಳಿನ ಬೆಳಕಿನ ಕಡೆಗೆ ತಗೊಂಡು ಹೋಗ್ತಾ ಇದ್ದೀರಾ. ಈ ನಿಮ್ಮ ನಿಸ್ವಾರ್ಥ ಸೇವೆಗೆ ನಮ್ಮಿಂದ ಒಪ್ಪಿಗೆ ಇದೆ, ಖಂಡಿತವಾಗ್ಲೂ ಒಪ್ಪಿಗೆ ಇದೆ. ಶ್ರೇಷ್ಠ ಕಥೆ ಶ್ರೀಮಂತ. ಊರ್ ಉದ್ಧಾರ ಮಾಡೋ ಒಳ್ಳೆ ಕೆಲಸ ಮಾಡ್ತಾ ಇದೀಯ, ತಡ ಮಾಡಬೇಡ. ಬೇಗ ಒಂದ್ ಸಂಘ ಶುರು ಮಾಡು. ತಗೋ ಮಗ, ಮೊದಲನೇ ಪಾಲು ಸಂಘ ಶುರು ಮಾಡಿ ಈ ಹಳ್ಳಿನ ಉದ್ಧಾರ ಮಾಡು. ದಣಿ 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 ಎಲ್ಲ ಮುಗ್ದೋಯ್ತು ದಣಿ. ಏಯ್, ಎಲ್ಲ ಹೋಗಿದ್ದು ಸರಿ ಬೊಗಳ. ಎಲ್ಲ ಸಂಘ ಕಟ್ಕೊಂಡು ಎಲ್ಲ ಒಂದಾಗವ್ರೆ ದಣಿ. ಸುಮ್ನೆ ಆ ಪ್ರೊಫೆಸರ್ ಜೊತೆಗೆ ಕೈ ಜೋಡಿಸಿದಣಿ. ಪ್ರೊಫೆಸರ್ ಏನ್ ಪ್ರೊಫೆಸರ್, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವ ನಿನ್ಗೆ? ಇಡೀ ಊರ್ ಜನರನ್ನೆಲ್ಲ ಸೇರಿಸ್ಕೊಂಡು ನನ್ ವಿರುದ್ಧ ಎತ್ಕಡ್ತಾ ಇದೀಯಾ? ಏ ಕಾಳೇಗೌಡ, ನೀನೀಗ ಅವತ್ತೇ ಹೇಳಿದ್ದೆ ಇದನ್ನೆಲ್ಲ ನಿಲ್ಲಿಸ್ಬಿಡು ಅಂತ. ನಿನ್ನ ದಂಧೆನೆಲ್ಲ ನಿರ್ನಾಮ ಮಾಡ್ತೀನಿ, ನಿನ್ನ ಅಟ್ಟಹಾಸನ ನೆಲಸಮ ಮಾಡ್ತೀನಿ. ಏಯ್ 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 ಹೊಡಿದ ಅವನ್ನ. ದಣಿ 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 ಬೇಗ ಬನ್ನಿ ದಣಿ. ಚೆನ್ನಯ್ಯ, ನೀನ ಕಾಳೇಗೌಡನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಅವನ್ನ ನಾನು ನೋಡ್ಕೋತೀನಿ. ನೀನು ಮೊದಲು ರಾಮಣ್ಣ, ಗೋವಿಂದಣ್ಣ, ಮಂಜಮ್ಮ ಅವ್ರನ್ನ ಸೇರಿಸಿ ರೈತ ಉತ್ಪಾದಕರ ಸಂಘ ಇದೆಯಲ್ಲ, ಅದನ್ನ ಮೊದಲು ಮುತುವರ್ಜಿಯಿಂದ ಮಾಡಿಸು, ಆಯ್ತಾ? ಆಯ್ತಯ್ಯ. ಎಲ್ರಿಗೂ ಬೇಗ ಒಳ್ಳೇದಾಗ್ಲಿ ಚೆನ್ನಯ್ಯ. ತೆನೆಗೆ ತೆನೆಯ ಸಿಹಿ ಮುತ್ತು, ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ, ಅವನಾಸ್ತಿ ನೇಗಿಲು. ನಮ್ಮ ಸಾಕೋ ಭೂಮಿ ತಾಯಿ, ನನ್ನ ನಿನ್ನ ಕಾಯ್ಗಳು. ನಮ್ಮ ಸಂತೋಷ, ನಮ್ಮ ಆನಂದ, ಈ ಹಸಿರಿನ ಜೊತೆಗೆ, ಈ ಹಸಿರಿನ ಒಳಗೆ. ಜೈ ಭೂಸಿರಿಯ ಜೈ, ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಜೈ ಭೂಸಿರಿಯ ಜೈ, ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಚೆನ್ನಯ್ಯ ತೋ. ಅಯ್ಯ, ಇನ್ನೂ ಎಷ್ಟು ಮಾಡ್ತೀರಯ್ಯ? ಈ ಊರಿಗೆ ಎಷ್ಟು ಮಾಡಿದ್ರೂ ಕಡಿಮೆನೇ ಚೆನ್ನಯ್ಯ. ಮೊದಲು ಹೋಗಿ ಇವತ್ತೇ ಡಿಪಾಸಿಟ್ ಮಾಡು. ಅಣ್ಣ, ಹೇಳಮ್ಮ. ನೀವು ಬಂದಮೇಲೆ ನನ್ನ ಬಾಳು ಬೆಳಕಾಯ್ತಣ್ಣ, ನಮ್ಮೂರು ಉದ್ಧಾರ ಆಯ್ತಣ್ಣ. ತುಂಬ ಧನ್ಯವಾದ ಅಣ್ಣ ನಿಮಗೆ. ಒಳ್ಳೇದಾಗ್ಲಮ್ಮ. ರಾಮಣ್ಣ, ಮಂಜಮ್ಮ, ಇದು ನಿಮ್ಮ ಮೊದಲನೇ ಹೆಜ್ಜೆ. ಇದೇ ರೀತಿ ನೀವು ನಿಮ್ಮ ಹಳ್ಳಿನ ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ಬೇಕು. ಇನ್ಮೇಲೆ ಯಾರ ಮುಂದೇನು ನೀವು ತಲೆ ತಗ್ಗಿಸಬಾರ್ದು. ರೈತ ಯಾವತ್ತೂ ತಲೆ ಎತ್ತಿ ನಿಲ್ಲಬೇಕು. ರಾಮಣ್ಣ ಅಂಕಲ್, ಈಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ಡ್ ಆಗಿದೆ. ನೀವು ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ತರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಹುದು. ಐ ವಿಲ್ ಡೂ ದಟ್ ಫಾರ್ ಯು. ಐ ಗಾಟ್ 1 million ಫಾಲೋವರ್ಸ್. ಎಲ್ಲರಿಗೂ ಶೇರ್ ಮಾಡ್ತೀನಿ.
ಏನ್ ಪ್ರೊಫೆಸರ್, ನೀವೊಬ್ಬರೇ ಈ ಊರನ್ನ ಉದ್ಧಾರ ಮಾಡ್ಬಿಡ್ತೀನಿ ಅಂದ್ಕೊಂಡ್ರಾ? ಏನೋ ತಪ್ಪಾಗದೆ ಹಂಗಂತ ಸುಮ್ಮನೆ ಇರಕ್ಕಾಯ್ತದಾ? ಗಂಟೆ ತಗೊಂಬರಪ್ಪ ಇಲ್ಲಿ. ನನ್ನ 2 ಎಕರೆ ಜಮೀನನ್ನ ಈ ಊರಿಗೆ ದಾನ ಮಾಡ್ತಾ ಇದ್ದೀನಿ. ಎಲ್ಲ ರೈತರ ಶ್ರೇಯೋಭಿವೃದ್ಧಿಗಾಗಿ ನೀರಾವರಿ ಅಂತ ಹೇಳಿ ಈ ಪತ್ರನ ಕೊಡ್ತಾ ಇದ್ದೀನಿ. ಕಾಳೇಗೌಡ್ರೆ, ನೀವೀ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಪ್ರೊಫೆಸರ್, ನಮ್ಮೂರೇ ಅಲ್ವಾ. ಬಹಳ ಖುಷಿ ಆಯ್ತು. ಗಳಗಂಟೆ ಪ್ರೊಫೆಸರ್, ನಾನು ಇಷ್ಟು ದಿವಸ ಈ ಎಲ್ಲ ಜನರ ಹತ್ರ ತಗೊಂಡಿರೋ ಪತ್ರನ ಇವತ್ತು ಹಿಂದಿರುಗಿಸ್ತಾ ಇದ್ದೀನಿ. ನಂಜಮ್ಮ, ಈ ಕೆಲಸ ಮೊದಲೇ ಮಾಡಕ್ಕೆ ಏನ್ ಬಂದಿತ್ತು ದೊಡ್ಡರೋಗ ನಿನ್ಗೆ? ಏ ಲಲಿತಮ್ಮ, ತಗೊಳ್ಳೆ ನಿನ್ ಪತ್ರನ. ಏ ಗೋವಿಂದ, ತಗೊಳ್ಳೋ ನಿನ್ ಪತ್ರನ. ನಿಮಗೆ ಪರಿಚಯ ಇರೋರೊಬ್ರು ಜರ್ಮನಿಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಲ್ವಾ, ಅವ್ರನ್ನ ಯಾಕೆ ನಾವು ಕಾಂಟ್ಯಾಕ್ಟ್ ಮಾಡಬಾರ್ದು? ಹೌದು, ಈಗಲೇ ಕಾಲ್ ಮಾಡ್ತೀನಿ ಇರು. ಸರ್, ಸಿದ್ಧಾರ್ಥ್ ಸ್ಪೀಕಿಂಗ್. ಓ ಮಿಸ್ಟರ್ ಸಿದ್ಧಾರ್ಥ್, ಹೌ ಆರ್ ಯು? ಆಫ್ಟರ್ ಎ ಲಾಂಗ್ ಗ್ಯಾಪ್ ಯು ಆರ್ ಸ್ಪೀಕಿಂಗ್ ಟು ಮೀ. ಹಾಂ ಸರ್. ಪ್ರೊಫೆಸರ್, ಹೇಗೆ ನಡೀತಿದೆ ನಿಮ್ಮ ಕೆಲಸ? ವೆಲ್ ಡನ್ ಮಿಸ್ಟರ್ ಸಿದ್ಧಾರ್ಥ್, ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ನನ್ನಿಂದ ಏನಾಗಬೇಕಾಗಿತ್ತು ಹೇಳಿ? ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಸರ್. ಸರ್, ನಮ್ಮೂರಿನ ಎಲ್ಲ ವಸ್ತುಗಳು ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಮ್ಯಾಚ್ ಆಗ್ತಾ ಇದೆ. ನಮ್ಮ ರೈತರು ತುಂಬ ಕಷ್ಟಪಟ್ಟು ಅದನ್ನು ಬೆಳೆದು ಬ್ರ್ಯಾಂಡಿಂಗ್ ಮಾಡಿ ಈ ಲೆವೆಲ್ಗೆ ತಗೊಂಡು ಬಂದಿದ್ದಾರೆ ಸರ್. ನೀವು ಹೆಲ್ಪ್ ಮಾಡಿದರೆ ನಮ್ಮ ಹಳ್ಳಿಯ ಎಲ್ಲ ಪ್ರಾಡಕ್ಟ್ಸ್ನು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಸರ್. ಸಿದ್ಧಾರ್ಥ್, ಒಂದು ವಿಷಯ, ಈ ಎಕ್ಸ್ಪೋರ್ಟಿಗೆ ಅದರದ್ದೇ ಆದ ನಾಮ್ಸ್ ಇದೆ. ಯು ಹ್ಯಾವ್ ಟು ಮೇಂಟೈನ್ ಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಸ್ಟ್ಯಾಂಡರ್ಡ್ಸ್. ಮಿಸ್ಟರ್ ಸಿದ್ಧಾರ್ಥ್, ಒಂದು ಕೆಲಸ ಮಾಡೋಣ. ಐ ವಿಲ್ ಸೆಂಡ್ ಒನ್ ಪರ್ಸನ್ ಫ್ರಮ್ ಅವರ್ ಕಂಪ್ನಿ. ಎಸ್ ಸರ್. ಈ ವಿಲ್ ಗೈಡ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಐ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು ಸಿದ್ಧಾರ್ಥ್. ನನ್ನ ಕೈಯಿಂದ ಏನು ಸಹಾಯ ಬೇಕೋ ಖಂಡಿತ ಮಾಡ್ತೀನಿ.